ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳಾದಮೇಲೆ ಯೂಟ್ಯೂಬ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಅಮ್ಮ ಊರಿಗೆ ಬಂದಿದ್ದೀನಿ ಬ್ಯಾಂಗ್ಳೂರಿಂದ. ಸೊ ಹಾಗಾಗಿ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಈ ನಡುವೆ ಸ್ವಲ್ಪ ವೀಡಿಯೋಗಳೆಲ್ಲ ಎಡಿಟ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಪನೂ ಕೂಡ ಸ್ವಲ್ಪ ಬೆಳೆದಿದ್ದಾಳೆ, ಅವಳ ಆಟಗಳು ಕೂಡ ಸ್ವಲ್ಪ ಜಾಸ್ತಿನೇ ಆಗಿದೆ. ಸೊ ಅವಳನ್ನ ಸಮಾಧಾನ ಮಾಡಿ ಜೊತೆ ಕೆಲಸ ಮುಗಿಸಿ ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಅಮ್ಮ ಊರಿಗೆ ಯಾಕೆ ಬಂದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಗ ಬದಲಾವಣೆ ಆಗಲಿ ಪಾಪುಗೂ. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಅವಳಿಗೆ ಆಟಗಳು ಜಾಸ್ತಿ ಆಗಿದೆ ಅಲ್ವಾ. ಸೊ ಸ್ವಲ್ಪ ಕಷ್ಟ ಆಗ್ತಿತ್ತು ನೋಡ್ಕೊಳ್ಳೋದಕ್ಕೆ. ಸ್ವಲ್ಪ ದಿನದ ಮಟ್ಟಿಗೆ ಅಮ್ಮ ಮನೇಲಿ ಇರೋಣ ಅಂತ ಹೇಳಿ ಬಂದೆ. ಸೊ ಇದು ಒಂದು ಮಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಮಂಡೇ ಮಾರ್ನಿಂಗ್ ಟಿಫನ್ಗೆ ನನ್ನ ಅಕ್ಕನೇ ಸೊ ಟಿಫನ್ಗೆ ರೆಡಿ ಮಾಡಿದ್ಲು ಶಾವಿಗೆ ಬಾತು. ಈ ರೆಸಿಪಿನ ನಾನು ಶೇರ್ ಮಾಡಿಲ್ಲ ಅಷ್ಟಾಗಿ, ಸುಮ್ಮನೆ ಹಾಗೆ ತೋರಿಸಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಡೀಟೇಲಾಗಿ ಹೇಳಿಲ್ಲ. ಇನ್ನೊಂದು ಸಲ ಫ್ರೀ ಇದ್ದಾಗ ನಾನು ಡೀಟೇಲಾಗಿ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಇನ್ನು ವಾಟ್ಸಪ್ಪಲ್ಲೂ ಕೂಡ ಸ್ವಲ್ಪ ಜನ ಫ್ರೆಂಡ್ಸು ಮೆಸೇಜ್ ಮಾಡಿ ಕೇಳಿದ್ರು ಯಾಕೆ ಯೂಟ್ಯೂಬ್ಗೆ ವೀಡಿಯೋಗಳು ಬರ್ತಿಲ್ಲ ಅಂತ. ಸೊ ನಿಮಗೆ ಕಾರಣ ಗೊತ್ತಾಯ್ತಲ್ವ, ನಾನು ಅಮ್ಮ ಮನೆಗೆ ಬಂದಿರೋದ್ರಿಂದ ಸೊ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ. ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೇಟಿವಲ್ಲಿರೋದ್ರಿಂದ ಸ್ವಲ್ಪ ಯೂಟ್ಯೂಬ್ಗೆ ವೀಡಿಯೋಗಳು ಮಾಡೋದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋದಲ್ಲಿ ಇದ್ದಿದ್ದು ನನ್ನ ಅಕ್ಕನ ಮಗ. ಅವನಿಗೆ ವೀಡಿಯೋಗಳು ಮಾಡೋದು ಅಂದರೆ ಇಷ್ಟ ಆಗೋದಿಲ್ಲ. ಸೊ ಸುಮ್ಮನೆ ಹಾಗೆ ನಾನು ಫೋನ್ ಇಟ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿ ಅವ್ನ ವೀಡಿಯೋಗಳನ್ನ ಮಾಡ್ತಾ ಇರ್ತೇನೆ. ಇನ್ನು ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಸಾಂಬಾರು, ರೈಸ್ ಮಾಡಿದೆ. ಸೊ ಈ ರೆಸಿಪಿನೂ ಕೂಡ ನಾನು ಡೀಟೇಲಾಗಿ ನಿಮಗೆ ಶೇರ್ ಮಾಡಿಲ್ಲ. ಇನ್ನೊಂದು ಸಲ ಫ್ರೀ ಇದ್ದಾಗ ಶೇರ್ ಮಾಡ್ತೀನಿ. ಇನ್ನು ನಾನು ಈ ಅನ್ನದ ಜೊತೆಗೆ ಸ್ವಲ್ಪ ಈರುಳ್ಳಿನ ನೆಂಚ್ಕೊಂಡ್ರೆ ನನಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಕೆಲವ್ರಿಗೆ ಏನೇ ಒಂದು ಅಡುಗೆ ಅಂದರೆ ಊಟದ ಜೊತೆಗೆ ಈರುಳ್ಳಿ ನೆಂಚ್ಕೊಳ್ಳೋದು ಒಂದು ಅಭ್ಯಾಸ ಇರುತ್ತೆ ಅಂತಲೇ ಹೇಳ್ಬೋದು. ಊರಲ್ಲಂತೂ ತುಂಬಾ ಸೆಕೆ ಇರೋದ್ರಿಂದ, ಬಿಸಿಲಿರೋದ್ರಿಂದ ಸ್ವಲ್ಪ ಹೊರಗಡೆ ಕೂತ್ಕೊಂಡು ಮಗಳ ಜೊತೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ನೆಕ್ಸ್ಟು ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅಗಸೆ ಬೀಜ ಸಿಗುತ್ತೆ. ಸೊ ಅದನ್ನು ಒಂದು 3 ಸ್ಪೂನ್ ಅಗಸೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದು ಜೆಲ್ ಟೈಪ್ ಆಗುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಬಿಸಿ ಇದ್ದಾಗಲೇ ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಸೊ ಈ ಸಮ್ಮರಿಗಂತೂ ಹೇರ್ ಎಲ್ಲ ತುಂಬ ಡ್ರೈ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಏನಿದೆ ಹೇರ್ ಪ್ಯಾಕು, ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಅಗಸೆ ಬೀಜನ ಬಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಸೊ ಅದು ಕೂಡ ನಾನು ಒಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ. ಈ ಅಗಸೆ ಬೀಜದಲ್ಲಿ ಯಾವ ರೀತಿ ಪೌಡ್ರು ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇನ್ನು ಈ ಅಗಸೆ ಬೀಜದಲ್ಲಿ ಈ ರೀತಿ ಜೆಲ್ ಟೈಪ್ ಆದಮೇಲೆ ನಾವು ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ಗಾಗಿರ್ಬೋದು, ಮತ್ತು ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತೆ ಅದಕ್ಕೂ ಕೂಡ, ಮತ್ತು ಥಿಕ್ಕಾಗಿ ಹೇರ್ ಇರೋದಕ್ಕೆ, ಸಿಲ್ಕಿ ಆಗಿರೋದಕ್ಕೆ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಫಿಲ್ಟರ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ನಾವೇನು ಫಿಲ್ಟರ್ ಮಾಡ್ಕೊಂಡಿರ್ತೀವಿ ಈ ಜೆಲ್ ತಣ್ಣಗಾದ್ಮೇಲೆ ನೆಕ್ಸ್ಟ್ ನಾವು ತಲೆಗೆ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಕೊಟ್ಟು 1 ಅವರ್ ಅಥವಾ 1-2 ಅವರ್ಸ್ ಆದರೂ ಬಿಟ್ಟು ನಾವು ಹೇರ್ ವಾಶ್ ಮಾಡ್ಬೋದು. ನಾನಂತೂ ಹೇರ್ ವಾಶ್ ಮಾಡಬೇಕಾದ್ರೆ ಶಾಂಪೂ ಯೂಸ್ ಮಾಡೋದಿಲ್ಲ, ಪ್ಲೇನ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ತೀನಿ. ಇನ್ನು ಈ ಜೆಲ್ನ ನಾನು ನನ್ನ ಅಕ್ಕನಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಅಕ್ಕ ಅಂತಾರೆ ಎಷ್ಟು ಹೇರ್ಸ್ ಇದೆ ಅಂತ ನೀವು ಅಂದ್ಕೋಬೋದು. ಅಕ್ಕಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಸೊ ತಲೆಯಲ್ಲೂ ಕೂಡ ಒಂದು ಸ್ಟಿಚ್ ಹಾಕಿದ್ದಾರೆ. ಒಂದು ಸ್ಟಿಚ್ ಅಲ್ಲ, ಒಂದು 7 ಸ್ಟಿಚ್ ಏನೋ ಹಾಕಿದ್ದಾರೆ. ಸೊ ಹಾಗಾಗಿ ಅವಳು ಮುಡಿ ಅಂತ ಅಂತಾರಲ್ಲ, ಸೊ ಮುಡಿ ಕೊಟ್ಟಿದ್ಲು ಆಕ್ಸಿಡೆಂಟ್ ಆಗಿರೋದ್ರಿಂದ. ಸೊ ಅಕ್ಕ ಬಂದು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದ್ಲು. ಸೊ ಹಾಗಾಗಿ ಮುಖ ತೋರಿಸಿಲ್ಲ. ಯಾವತ್ತಾದರೂ ಒಂದ್ಸಲ ತೋರಿಸ್ತೀನಿ. ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರೆ ಸೊ ನಾನು ಮುಖ ಏನೋ ತೋರಿಸೋದಕ್ಕೆ ಹೋಗೋದಿಲ್ಲ. ಇನ್ನು ಚೆನ್ನಾಗಿ ಮಸಾಜ್ ಕೊಡೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಸ್ಕಾಲ್ಪಿಗೆಲ್ಲ. ಮತ್ತು ಹೇರ್ ಲೆಂತ್ ಏನಿದೆ ಅಷ್ಟಕ್ಕೂ ಈ ಜೆಲ್ನ ಅಪ್ಲೈ ಮಾಡಬೇಕು. ಈ ಜೆಲ್ನ ಅಪ್ಲೈ ಮಾಡಬೇಕಾದ್ರೆ ತುಂಬಾ ಕೂಲ್ ಅನಿಸುತ್ತೆ ಹೆಡ್ಗೆ.
ಇನ್ನು ಈ ಸೆಕೆಗಂತೂ ಇರೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಹಳ್ಳಿ ಸೈಡ್ ಬಂದರೆ ಕರೆಂಟನ್ನ ತೆಗಿತಾನೆ ಇರ್ತಾರೆ. ಸೊ ಹಾಗಾಗಿ ನಮ್ಮ ತಮ್ಮ ಇಲ್ಲಿ ಒಂದು ಫ್ಯಾನ್ ರೆಡಿ ಮಾಡ್ತಾ ಇದ್ದಾನೆ. ಇದು ಜಸ್ಟ್ ಫನ್ಗೋಸ್ಕರ ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಯಾರು ಸೀರಿಯಸ್ ಆಗಿ ತೊಗೋಬೇಡಿ. ಇನ್ನು ಇವನು ಬಂದು ನನ್ನ ತಮ್ಮ. ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ನಿನ್ನ ತಮ್ಮನ್ನ ತೋರಿಸಿ ಅಂತ. ಚಿನ್ನು ಅಂತ ಕರಿತೀವಿ ನಾವು ಇವನ್ನ. ಇನ್ನು ನಮ್ಮ ಅಪ್ಪ ಮನೆ ಸೈಡಲ್ಲಿ ಇವನ್ನ ಭೂಮೇಶ್ ಅಂತ ಕರೀತಾರೆ. ಇನ್ನು ನಾವು ಅಮ್ಮ ಮನೆ ಸೈಡ್ ಎಲ್ಲರೂ ಚಿನ್ನು ಅಂತ ಕರೀತಾರೆ. ಇನ್ನು ಫ್ರೆಂಡ್ಸ್ ಎಲ್ಲ ರಮೇಶ್ ಅಂತ ಕರೀತಾರೆ. ಇವನೇ ನನ್ನ ತಮ್ಮ. ಸೊ ಪೂಜೆ ಕೂಡ ಮುಗೀತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ.